ಗೆಳತಿಯರೇ ನಮಸ್ಕಾರ. ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾನು ಏನು ಹೊಸದು ತೊಗೊಂಡು ಬಂದಿನಪ್ಪ ಮೈಕ್ರೋವೇವ್ನಾಗ ಮಾಡೋದಂದ್ರ ಓನ್ಲಿ 30 ಸೆಕೆಂಡ್ನಾಗ ನಾವು ಏನೇನು ಮಾಡ್ಕೋಬಹುದು ಮೈಕ್ರೋವೇವ್ನಾಗ. ಒಂದು ಗ್ಲಾಸ್ ನೀರು ಹೆಂಗೆ ಬಿಸಿ ಮಾಡ್ಕೊಳ್ಳೋದು, ಒಂದು ಕಪ್ ಚಹಾ ಹೆಂಗೆ ಬಿಸಿ ಮಾಡ್ಕೊಳ್ಳೋದು, ಚಪಾತಿ ಹೆಂಗೆ ಬಿಸಿ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ತೀನಿ. ಒಂದು ಗ್ಲಾಸ್ ನೀರು ತಣ್ಣಗದವ, ನನಗೆ ಈಗ ಕುಡಿಬೇಕಾದ್ರೆ ಸ್ವಲ್ಪ ಉಗುರು ಬೆಚ್ಚಗ ನೀರು ಬೇಕು. ಅವನ್ನ ಓನ್ಲಿ 30 ಸೆಕೆಂಡ್ನಾಗ ಮೈಕ್ರೋವೇವ್ನಾಗ ಹೆಂಗೆ ಮಾಡೋದು ಅಂಥೇಳಿ ನೋಡ್ರಿ. ಇದು ಒಂದು ಗ್ಲಾಸ್ ಇಟ್ಟು ಇದೀಗ ಮೈಕ್ರೋ ಮೋಡ್ನಾಗ ಓನ್ಲಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ 30 ಸೆಕೆಂಡ್ ಮಾಡಿದ್ರೆ ಆಯ್ತು. ಈಗ ಇವು ನೀರು ಭಾಳ ಕಾದಾವ, ಕುಡಿಯಾಕ ಕರೆಕ್ಟ್ ಐತೆ ಇದು ಟೆಂಪ್ರೇಚರ್. ಇದು ಮ್ಯಾಗಿಂದ ಗ್ಲಾಸ್ ಕಾದಿಲ್ಲ, ಅದ್ರ ಒಳಗಿಂದ ನೀರು ಕಾದಾವ. ಮೈಕ್ರೋವೇವ್ನಾಗ ಯಾವುದೇ ಅಡಿಗೆನೂ ಇದೇ ಥರ ಹೊರಗಿಂದ ಬೌಲ್ ಕಾಯಂಗಿಲ್ಲ, ಒಳಗಿಂದ ಅಡಿಗೆ ರೆಡಿ ಆಗ್ತೈತಿ. ಈಗ ಇದು 30 ಸೆಕೆಂಡ್ನಾಗ ನೀರು ಕಾಯ್ದು. ಇನ್ನು ಚಹಾ ಹೆಂಗೆ ಬಿಸಿ ಮಾಡೋದು ಅಂತ ತೋರಿಸ್ತೀನಿ. ಇದು ಒಂದು ಕಪ್ ಚಹಾ ಮಾಡಿಟ್ಟಿದ್ದೈತಿ, ಆರೈತಿ. ನನಗೀಗ ಇದನ್ನ ಕುಡಿಯಾಕ ಬಿಸಿ ಮಾಡ್ಕೋಬೇಕಾದ್ರೆ ಮೈಕ್ರೋವೇವ್ನಾಗ 30 ಸೆಕೆಂಡ್ ಇಟ್ಟು ಆನ್ ಮಾಡ್ತೀನಿ. ಚಹಾ ನೋಡ್ರಿ, ಇದು ಕರೆಕ್ಟಾಗಿ ಬಿಸಿ ಆಗೈತಿ. ಉಗ ಹೋಗೋದು ಕಾಣ್ತೈತಿ ನೋಡ್ರಿ. ಕರೆಕ್ಟ್ ಐತಿ ಇದ್ರ ಟೆಂಪ್ರೇಚರ್. ಕುಡಿಯಾಕ ಚಹಾ ಯಾವ ಥರ ಬಿಸಿ ಮಾಡ್ಕೊಳ್ಳೋದಂತ ಗೊತ್ತಾಯ್ತಲ್ಲ. ಇನ್ನು ನಾ ಮಧ್ಯಾಹ್ನ ಮಾಡಿದ ಚಪಾತಿ ರಾತ್ರಿ ತಿನ್ಬೇಕಾದ್ರೆ ಸ್ವಲ್ಪ ಆರಿರ್ತಾವಲ್ಲ, ಅವು ತಿನ್ನಾಕ ಸರಿ ಆಗುದಿಲ್ಲ. ಅದಕ್ಕೆ ಅವನ್ನ ಮೈಕ್ರೋವೇವ್ನಾಗ 30 ಸೆಕೆಂಡ್ ಒಳಗೆ ಹೆಂಗೆ ಬಿಸಿ ಮಾಡೋದು ಅಂತ ತೋರಿಸ್ತೀನಿ. ಅವನ್ನ ಇಲ್ಲಿ ಡೈರೆಕ್ಟ್ ಟರ್ನ್ ಟೇಬಲ್ ಮ್ಯಾಗ ಇಡಬಾರ್ದು, ಇಟ್ರ ಅವು ಬಿರುಸಾಗ್ತವ. ಅದಕ್ಕೆ ಈ ಗ್ಲಾಸ್ ಬೌಲ್ನಾಗ ಇವು 2 ಚಪಾತಿ ಅದಾವ, ಇವನ್ನ ಹಿಂಗೆ ಮಡಿಚಿಟ್ಟು ಓನ್ಲಿ 30 ಸೆಕೆಂಡ್. ನೋಡ್ರಿ ಅಲ್ಲಿ ಒಳಗೆ ಹೆಂಗೆ ಚಪಾತಿ ತಿರ್ಗಾಕತ್ತಿದ್ದು ಕಾಣ್ತೈತೆ. ಈಗ ಚಪಾತಿನೂ ಈಗ ತೆವಿ ಮ್ಯಾಗ ತೆಗ್ದಂಗ ಬಿಸಿ ಆಗ್ಯಾವ ಇವು. ನೋಡ್ರಿ ಎಷ್ಟು ಉಗ ಹೊಂಟೈತೆ, ಭಾಳ ಸಾಫ್ಟ್ ಆಗ್ಯಾವ. ಈ ಥರ 30 ಸೆಕೆಂಡ್ ಒಳಗೆ ನೀರು, ಚಪಾತಿ, ಒಂದು ಕಪ್ ಚಹಾ ಯಾವ ಥರ ಬಿಸಿ ಮಾಡ್ಕೊಳ್ಳೋದು ಅಂಥೇಳಿ ನಿಮಗೆಲ್ಲ ಗೊತ್ತಾಯ್ತು ಅಂಥೇಳಿ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.